ಹಾಯ್, ಹೆಲೋ, ನಮಸ್ತೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ಸೂಪರ್ವಾಗಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸ್ ನನಗೆ ಫಸ್ಟ್ ನನಗೆ ನೋಡುವಾಗ ನಗು ಬಂದಿದ್ದು ಯಾಕೆಂದರೆ ಕಿಚ್ಚ ಸುದೀಪ್ ಅವರ ಎಪಿಸೋಡನ್ನು ನಿನ್ನೆ ಕಂಪ್ಲೀಟ್ ಮಾಡದೆ ಇವತ್ತು ತಂದಿದ್ದು. ಸೊ ತ್ರಿವಿಕ್ರಮ್ ಅವರು ಅಂದರೆ ವೋಟಿಂಗ್ ಲೈನ್ ಇಲ್ಲದೆ ಅವರನ್ನು ಒಂದು ಎಲಿಮಿನೇಟ್ ಮಾಡಿಬಿಟ್ಟು ಅವರನ್ನು ಕರೆದುಬಿಟ್ಟು ಒಂದು ಡ್ರಾಮಾ ಥರ ಕ್ರಿಯೇಟ್ ಮಾಡಿದ್ದು. ನಾನು ಆಲ್ರೆಡಿ ನಿನ್ನೆ ಹೇಳಿದ್ದೇನೆ. ನಿನ್ನೆ ಎಪಿಸೋಡಲ್ಲಿ ನನಗೆ ಒಂದು 2-3 ಇನ್ಸಿಡೆಂಟ್ ಬಿಟ್ಟರೆ ಬೇರೆ ಯಾವುದೂ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಹೇಳ್ತೇನೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲವೂ ಒಂದು ನಾಟಕದ ರೀತಿ ಕಾಣ್ತಾ ಇದೆ. ಸೊ ನಾನು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನೋಡಿದೆ, ಕೆಲವೊಂದು ಪೇಜ್ಗಳಲ್ಲಿ ನೋಡಿದೆ. ಸೊ ಇವಾಗ ಹೆಂಗೆ ಅನಿಸ್ತಾ ಇದೆ ಅಂದರೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಥರನೇ ಕಾಣಿಸ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ ಅವರೇ ಒಂದು ಸ್ಕ್ರಿಪ್ಟೆಡ್ ಥರ ಕಾಣುವ ರೀತಿಯಲ್ಲಿ ಒಂದು ಎಪಿಸೋಡ್ಗಳನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲಿ ಐಶ್ವರ್ಯ, ಎಲ್ಲಿ ತ್ರಿವಿಕ್ರಮ್. ಸೊ ಒಂದು ಇದನ್ನಾದರೂ ಒಂದು ಅಂದರೆ ಎಲ್ಲರೂ ಮನೆಯಲ್ಲಿ ಮನೆ ಒಳಗಡೆ ಇರುವವರು ಗೆಸ್ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಯಾವ ರೀತಿ ಒಂದು ಎಪಿಸೋಡ್ಸ್ಗಳನ್ನು ಅಂದರೆ ಒಂದು ಸ್ಕ್ರಿಪ್ಟನ್ನು ತಗೊಂಡೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಮುಂಚೆ ಎಲ್ಲ ನಮಗೆ ಹಳೆ ಬಿಗ್ ಬಾಸ್ ಎಲ್ಲ ನೋಡಿದರೆ ಮನೆಯವ್ರಿಗೆ ಹೆಂಗೆ ಶಾಕ್ ಆಗ್ತಾಯಿತ್ತು, ನಮಗೂ ಶಾಕ್ ಆಗ್ತಾಯಿತ್ತು. ಅಂದರೆ ಓ ನಿಜನಾ, ಹಿಂಗ ಸೀಕ್ರೆಟ್ ರೂಮ್ ತೋರಿಸುವವರೆಗೂ ಗೊತ್ತಿರಲಿಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದೊಂದು ಮನೆವರೆಗೂ ಒಂದು ಗೆಸ್ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ್ ಹೋಗಲ್ಲ, ಓಕೆ, ಎಲ್ಲವೂ ಗೊತ್ತಿದೆ. ಸೊ ತ್ರಿವಿಕ್ರಮ್ ಅವರಿಗೆ ಭಯಪಡಿಸಬೇಕು ಅಂತ ನಾಟಕ ಮಾಡಿದರು ಅಂತ ಕಿಚ್ಚ ಸುದೀಪ್ ಅವರು ಹೇಳಿದರು. ಸೊ ಕಿಚ್ಚ ಸುದೀಪ್ ಅವರೇ ತ್ರಿವಿಕ್ರಮ್ ಅವ್ರಿಗೂ 100% ಇತ್ತು ಅವರು ಹೊರಗಡೆ ಹೋಗಲ್ಲ ಅಂತ. ಬಂದ ಕೂಡಲೇ ಯಾರೂ ಮಾತಾಡಲಿಲ್ಲ, ಯಾರೂ ಮುಖನೂ ನೋಡಿಲ್ಲ. ಸೊ ಅಲ್ಲೊಂದು ಸ್ವಲ್ಪ ತ್ರಿವಿಕ್ರಮ್ ಅವರಿಗೆ ಬೇಜಾರಾಗಿರ್ಬೋದು ಪಾಪ. ಉಳಿದಂತೆ ಎಲ್ಲರೂ ಒಂದು ಆಟವನ್ನು ಸ್ವಲ್ಪ ಮಟ್ಟಿಗೆ ತಲೆಗೆ ಹಾಕ್ಕೊಂಡಿದ್ದಾರೆ ಬಿಗ್ ಬಾಸನ್ನು. ಸೊ ನೋಡಬೇಕು ಯಾರು ಹೇಗೆ ಆಟ ಆಡ್ತಾರೆ, ಮುಂದಿನ ದಿನಗಳಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡಬೇಕು. ಇಲ್ಲಿ ರಜತ್ ಅವರು ಮತ್ತು ಗೌತಮಿ ಅವರ ಫೈಟು ಎಲ್ಲೋ ಕಿಚ್ಚ ಸುದೀಪ್ ಅವರು ತುಪ್ಪ ಸುರಿದ್ರು ಅಂತ ಕಾಣುತ್ತೆ. ಯಾಕಂದರೆ ಎಲ್ಲೂ ಇಲ್ಲದ ಒಂದು ಗಲಾಟೆಯನ್ನು ಮಂಜು ಅವರು ಮತ್ತು ತ್ರಿವಿಕ್ರಮ್ ಅವರು ಆಡಿಸಿದ್ದನ್ನು ಇಲ್ಲಿ ಗಲಾಟೆ ಎಷ್ಟು ಜೋರಾಗ್ತಾ ಇದೆ ಅಂದರೆ ಅಂದ್ಕೊಂಡೇ ಇರಲಿಲ್ಲ ರಜತ್ ಅವರು ಇಷ್ಟು ಗೌತಮಿ ಅವ್ರ ಜೊತೆ ಹೋಗ್ತಾರಾ, ಅಂದರೆ ಇಷ್ಟು ರ್ಯಾಶಾಗಿ ಹೋಗ್ತಾರಾ ಅಂತ. ಸೊ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಮಂಜು ಅವರಿಗೆ ಗೌತಮಿ ಅವರು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ ಮನುಷ್ಯ ಎಚ್ಚೆತ್ಕೊಳ್ಳಲ್ಲ, ಆ ಮನುಷ್ಯ ಹೊರಗಡೆ ಹೋಗಿ ಎಚ್ಚೆತ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇಷ್ಟೊಂದು ಸಾರಿ ಕಿಚ್ಚ ಸುದೀಪ್ ಅವರು ಹೇಳಿದರು, ಇಷ್ಟೊಂದು ಸಾರಿ ಒಂದು ಕಾಲ್ ಬಂದು ಹೇಳಿದ್ದಾರೆ, ಇಷ್ಟೊಂದು ಜನ ಮನೆ ನಾಮಿನೇಷನ್ನಲ್ಲೂ ಹೇಳ್ತಾ ಇದ್ದಾರೆ. ಆದರೆ ಗೊತ್ತಿಲ್ಲ, ಇನ್ನಾದರೂ ಎಚ್ಚೆತ್ಕೊಳ್ತಾರೆ ಇಲ್ವೋ ಗೊತ್ತಿಲ್ಲ. ಎಚ್ಚೆತ್ಕೊಂಡ್ರೆ ಮನೆಯಲ್ಲಿ ಉಳಿತಾರೆ, ಇಲ್ಲ ಅಂದರೆ ಮನೆಯಿಂದ ಹೊರಗಡೆ ಹೋಗ್ತಾರೆ. ಸೊ ನೋಡಬೇಕು ಏನೇನಾಗುತ್ತೆ ಅಂತ. ಬಿಗ್ ಬಾಸ್ ಟೀಮಿಂದ ಅಥವಾ ಕಿಚ್ಚ ಸುದೀಪ್ ಅವರಿಂದ ಕ್ಲಾರಿಟಿ ಬೇಕು. ಚೈತ್ರ ಕುಂದಾಪುರ ಅವರು ಕನ್ಫೆಷನ್ ರೂಮಲ್ಲಿ ಅಥವಾ ಡ್ರೆಸ್ಸಿಂಗ್ ರೂಮಲ್ಲಿ ಅಥವಾ ಇನ್ನೆಲ್ಲೋ ಹೇಳಿದ್ದಾರೆ, ಒಪ್ಕೊಳ್ಳೋಣ. ಐಶ್ವರ್ಯ ಅವರು ಹೇಳಿದ್ದಾರೆ ಅಂತ ಚೈತ್ರ ಕುಂದಾಪುರ ಅವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಬೇಕು. ಯಾಕಂದರೆ ಐಶ್ವರ್ಯ ಅವರು ಮಾತಾಡಿದ್ದು, ಮೋಕ್ಷಿತ್ ಅವರು ಮಾತಾಡಿದ್ದು ನನ್ನ ಕಿವಿಯಾರೆ ನನ್ನ ಕಣ್ಣಾರೆ ನೋಡಿದ್ದೇನೆ. ಸೊ ಇವಾಗ ಚೈತ್ರ ಕುಂದಾಪುರ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಬಿಗ್ ಬಾಸ್ ಟೀಮ್ ಅವರು ವಿಡಿಯೋವನ್ನು ಹುಡುಕಿ ಆದರೂ ನೆಕ್ಸ್ಟ್ ಸಂಡೇ ಅವರು ಕ್ಲಾರಿಟಿ ಕೊಡಲೇಬೇಕು. ಯಾಕಂದರೆ ಇದು ಒಬ್ಬರ ಒಂದು ಕ್ಯಾರೆಕ್ಟರ್ ಮೇಲೆ ಹೋಗುತ್ತೆ. ನಿಜವಾಗ್ಲೂ ನಾವು ಏನಂದ್ಕೊಳ್ತಾ ಇದ್ದೀವಿ ಅಂದರೆ ಏನೋ ಚೈತ್ರ ಕುಂದಾಪುರ ಅವರೇ ತಪ್ಪು ಮಾಡ್ತಾ ಇದ್ದಾರೆ ಅಂತ. ಸೊ ದಯವಿಟ್ಟು ಬಿಗ್ ಬಾಸ್ ಟೀಮ್ ಅವರೇ ಒಂದು ಕ್ಲಾರಿಟಿ ಕೊಡಲೇಬೇಕು ನೀವು. ಯಾಕಂದರೆ ಐಶ್ವರ್ಯ ಅವರು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ನಮಗೆ ಕಾಣ್ತಾ ಇದೆ. ಸೊ ಐಶ್ವರ್ಯ ಅವರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಐಶ್ವರ್ಯ ಅವರು ಗೇಮ್ ಆಡಿದ್ದನ್ನು ನೋಡಿದ್ದೇವೆ, ಕಳಪೆ ಗೇಮ್ ಆಡಿದ್ದು ತುಂಬ ನೋಡಿದ್ದೇವೆ. ಆದರೆ ಕಳಪೆಗೆ ಹೋಗದೆ ತಪ್ಪಿಸ್ಕೊಂಡಿದ್ದು ನೋಡಿದ್ದೇವೆ. ಸೊ ಐಶ್ವರ್ಯ ಅವರ ಬಗ್ಗೆ ಮಾತಾಡಿದಾಗ ಕೆಲವೊಬ್ಬರು ಮಾತಾಡ್ತಾರೆ, ದಯವಿಟ್ಟು ನೀವು ವಿಡಿಯೋವನ್ನು ನೋಡಿ ಮಾತಾಡಿ, ಇಲ್ಲ ನಿಮಗೋಸ್ಕರ ನಾನು ಮಾತಾಡ್ತಾನೆ ಇರ್ತೇನೆ. ಐಶ್ವರ್ಯ ಅವರು ಅಷ್ಟು ಕಳಪೆಯಾಗಿ ಬಿಗ್ ಬಾಸನ್ನು ಆಡಿದ ಇಷ್ಟರವರೆಗೆ ನಾನು ನೋಡಿಲ್ಲ. ಅಂದರೆ ಈ ಥರ ಒಂದು ಬಾಯ್ ಫ್ರೆಂಡನ್ನು ಮಾಡಬೇಕು ಅಂತ ಹೇಳಿ ಮೊದಲು ತ್ರಿವಿಕ್ರಮ್ ಅವರ ಹಿಂದೆ ಹೋದರು, ಆಮೇಲೆ ಧರ್ಮ ಅವರ ಹಿಂದೆ ಹೋದರು, ಆಮೇಲೆ ರಂಜಿತ್ ಅವರ ಹಿಂದೆ ಹೋದರು, ಆಮೇಲೆ ಶಿಶಿರ್ ಅವರು ಸಿಕ್ಕಿದ್ರು, ಶಿಶಿರ್ ಅವರ ಒಂದು ಕರೆಕ್ಟಾಗಿ ಹಿಡ್ಕೊಂಡ್ರು. ಸೊ ಇಂಥದ್ದೆಲ್ಲ ನೀವು ಮರ್ತಿರ್ಬೋದು, ನಾನು ಮರ್ತಿಲ್ಲ. ಸೊ ನೀವೇನಾದರೂ ಮರ್ತಿದ್ರೆ ಜಿಯೋದಲ್ಲಿ ಎಪಿಸೋಡ್ ಸಿಗುತ್ತೆ, ದಯವಿಟ್ಟು ನೋಡಿಬಿಟ್ಟು ಹೇಳಿ. ಸೊ ಸುಮ್ಮನೆ ಒಂದು ಏನು ಮಾತಾಡ್ತೀಯ ಗುರು, ಏನೋ ಬೈಕ್ ಬಂದಂಗೆಲ್ಲ ಮಾತಾಡ್ತೀಯ ಅಂತ ಹೇಳೋಕ್ಕೆ ಮುಂಚೆ ಇದನ್ನೆಲ್ಲ ನೋಡಿ. ಸೊ ಐಶ್ವರ್ಯ ಅವರು ಹೇಳಿದ್ದು ನನಗೆ ಗೊತ್ತಿದೆ, ಟಾರ್ಗೆಟ್ ನಾಮಿನೇಷನ್ ಮಾಡಬೇಕು ಅಥವಾ ಇಲ್ಲಿ ಬಾತ್ರೂಮಲ್ಲಿ ಕೂತ್ಕೊಂಡು ಚೈತ್ರ, ಮೋಕ್ಷಿತಾ, ಐಶ್ವರ್ಯ ಮತ್ತು ಶಿಶಿರ್ ಅವರು ಈ ಒಂದು ವಿಷಯವನ್ನು ಮಾತಾಡಿದ್ದಾರೆ ಅವರು.
ಸೊ ನಾವು ನಮ್ಮ ಟೀಮಲ್ಲಿ ಇರೋರನ್ನೇ ನಾವು ಚೂಸ್ ಮಾಡ್ತೇವೆ, ಹನುಮಂತು, ಧನರಾಜ್ ಆ ಥರ ಎಲ್ಲ. ಸೊ ನಾವು ಒಂದು ಟಾರ್ಗೆಟ್ ನಾಮಿನೇಷನ್ ಅಂದರೆ ಒಂದು ಇಂಡೈರೆಕ್ಟ್ ಆಗಿ ನೀವು ಹೇಳಿದ್ದನ್ನು ಒಂದು ಒಂದು ಫುಟೇಜ್ ಇದೆ ಅದನ್ನು. ಸೊ ನೀವೇನು ಗೊತ್ತಾ, ಮಾತಾಡುವಾಗ ನಿಮ್ಮ ವಿಡಿಯೋನ ಹಾಕೋದಿಲ್ಲ ಅಂತ ಹೇಳಿಬಿಟ್ಟು ನೀವು ಇಷ್ಟು ಧೈರ್ಯವಂತಿಂದ ಮಾತಾಡ್ತಿದ್ದೀರಾ ಐಶ್ವರ್ಯ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಗ್ ಬಾಸ್ ಟೀಮ್ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ನೀವು ಇಷ್ಟು ವಾರ ಉಳಿದಿದ್ದೀರಾ. ಇದಿಲ್ಲದಿದ್ದರೆ ನೀವು ಮೇ ಬಿ ನನ್ನ ಪ್ರಕಾರ ಅನುಷಾ ರೈ ಅಥವಾ ನಮ್ಮ ಧರ್ಮ ಅವರು ಹೋಗೋಕ್ಕಿಂತ ಮುಂಚೆ ನೀವು ಹೋಗಬೇಕಿತ್ತು. ಇಲ್ಲಿ ಮೋಕ್ಷಿತ್ ಅವರು ಒಂದು ಪಾಯಿಂಟ್ ಹೇಳುವಾಗ ಹನುಮಂತು ಅವರೊಂದು ಟೈಮಲ್ಲಿ ಒಂದು ಕೆಮ್ಮಿದ್ರು. ಸೊ ಹೆಂಗಾಯ್ತು ಅಂದರೆ ಏನು ಟೈಮಿಂಗ್ಸ್ ಗುರು ಅಂತ ನನಗನ್ನಿಸ್ತು. ಇಲ್ಲಿ ರಜತ್ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಒಂದು ಫೈಟ್ ಮಾಡ್ತಾರೆ, ಅಂದರೆ ಕಂಟೆಂಟುಗೋಸ್ಕರ ಅಂತ ಹೇಳ್ಬಿಟ್ಟು ರಜತ್ ಅವರು ಒಂದು ಟೀಕೆ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಈ ಥರ ಒಂದು ಅಂದರೆ ಒಂದು ಫುಟೇಜ್ ಎಲ್ಲ ಇರುತ್ತಲ್ಲ, ಅದು ನೋಡೋಕೆ ತುಂಬ ಖುಷಿ ಆಗುತ್ತೆ. ಅದು ಬಿಟ್ಟು ಜಗಳ ಜಗಳ ಜಗಳ. ಸೊ ಇವತ್ತು ಜಗಳ ಆಡ್ತಾರೆ, ನಾಳೆ ನೋಡುವಾಗ ಒಂದಾಗ್ತಾರೆ. ಸೊ ಇದೇನೋ ಕಾನ್ಸೆಪ್ಟ್ ರೀತಿ ಕಾಣುತ್ತೆ. ಯಾಕಂದರೆ ಇವಾಗ ನಾವು ಜಗಳ ಆಡಿದ್ರು ಹೊರಗಡೆ ಪ್ರಪಂಚದಲ್ಲಿ ಇಷ್ಟು ಜನ ಇದ್ರೂ ಅವರನ್ನು ಮತ್ತೆ ಮಾತಾಡಿಸ್ಬೇಕಾದ್ರೆ ಟೈಮ್ ತಗೊಳ್ತೇವೆ. ಅದರ ಒಳಗಡೆ ಸುಮ್ಮನೆ ಒಂದು ಅಂದರೆ ಹೆಂಗಂದರೆ 5 ನಿಮಿಷ ಇಲ್ಲ ಗುರು, ಅಂದರೆ ನಮ್ಗೆ ತೋರಿಸ್ತಾರೆ ಆ ರೀತಿ. ಅದು ಎಷ್ಟು ಗಂಟೆ ಆಗಿದೋ ಎಷ್ಟು ದಿನ ಆಗಿದೆ ಗೊತ್ತಿರಲ್ಲ. ಎಲ್ಲೆಲ್ಲಿ ಫುಟೇಜ್ಗಳನ್ನು ಎಲ್ಲೆಲ್ಲಿ ಜಾಯಿನ್ ಮಾಡಿ ಇವರು ನಮ್ಗೆ ತೋರಿಸ್ತಾರೆ ಅಂತ ಗೊತ್ತಾಗಲ್ಲ, ಬಟ್ ತೋರಿಸ್ತಾರೆ, ನಾವು ನೋಡುತ್ತೇವೆ. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ರೂಲ್ಸ್ ಬ್ರೇಕ್ ಮಾಡ್ತಾರೆ, ಮನೆದ್ದು ಮಲಗ್ತಾರೆ. ಅವ್ರದ್ದು ಫೈಟ್ ನೋಡೋಕೆ ಖುಷಿ ಆಯಿತು. ಆದರೆ ಭವ್ಯ ಅವರ ಕ್ಯಾಪ್ಟನ್ಸಿಗೆ ತ್ರಿವಿಕ್ರಮ್ ಅವರು ಮರ್ಯಾದೆ ಕೊಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಮನೆಗೆ ದಿನಸಿ ಬಂದಿದೆ, ಎಷ್ಟು ಬಂದಿದೆ, ಎಷ್ಟು ಹೊರಗಡೆ ಹೋಯಿತು ಅಂದರೆ ಹಿಂದ್ಗಡೆ ಹೋಯಿತು. ಅಂದರೆ ಏನಂದರೆ ಕೆಲವೊಂದು ಸಾರಿ ಬಿಗ್ ಬಾಸ್ ಅವರು ಊಟದ ವಿಷಯದಲ್ಲಿ ಇಷ್ಟೊಂದು ರಾಜಕೀಯ ಅಂದರೆ ಇಷ್ಟೊಂದು ಹಾರ್ಡ್ ಡಿಸಿಷನ್ ಬೇಡ ಅಂತ ಕಾಣುತ್ತೆ. ಯಾಕಂದರೆ ಎಲ್ಲೋ ಸ್ವಲ್ಪ ಒಂದು ಅಂದರೆ ಆ ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ಇಲ್ಲದೆ ಒಬ್ರಿಗಿಂತ ಜಾಸ್ತಿ ಹೋಗಬಾರ್ದು, ಅದಕ್ಕಿಂತ ಮೈಕ್ ಹಾಕಿ ಅಲ್ವಾ. ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ಹಾಕಿದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಕ್ಯಾಮರಾ ಹಾಕಿದ್ರೆ ಅದ್ರ ಪ್ರಾಬ್ಲಮ್ಮು. ಅದರಿಂದ ಏನೋಪ್ಪ ಕೆಲವೊಂದು ಸಾರಿ ಕೆಲವೊಮ್ಮೆ ತುಂಬ ಡ್ರಾಮೆಸ್ಟಿಕ್ ಅಂತ ಅನಿಸ್ತಾ ಇದೆ. ಸೊ ಏನೇ ಆಗಲಿ ಇವತ್ತಿನ ಬಿಗ್ ಬಾಸ್ ಇಷ್ಟೇ. ನಾಳೆ ಬಿಗ್ ಬಾಸ್ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಗುಡ್ ನೈಟ್.